ತರಗತಿ 5ರ ಕಾಲ ಅಧ್ಯಾಯಕ್ಕೆ ಸಂಬಂಧಪಡುವ ಚಟುವಟಿಕೆಯನ್ನು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು ಹಾಳೆ, ಪೆನ್ಸಿಲ್ ಅಥವಾ ಪೆನ್ನು, ಅಳತೆ ಪಟ್ಟಿ. ಈ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ದಿನನಿತ್ಯದ ಚಟುವಟಿಕೆಗಳ ಸಮಯವನ್ನು ದಾಖಲಿಸಿ. ಪ್ರಸ್ತುತ ಚಟುವಟಿಕೆಯಲ್ಲಿ 12 ಮತ್ತು 24 ಗಂಟೆಗಳ ಸ್ವರೂಪ ಬಳಸಿಕೊಳ್ಳುತ್ತಿದ್ದೇವೆ. ಮೊದಲಿಗೆ 12 ಗಂಟೆಗಳ ಸ್ವರೂಪ. ಏಳುವ ಸಮಯ ಬೆಳಿಗ್ಗೆ 6 ಗಂಟೆ. ಓದು ಆರಂಭವಾಗುವ ಸಮಯ 6:30 AM. ಓದು ಅಂತ್ಯಗೊಳ್ಳುವ ಸಮಯ 8 AM. ಓದಿದ ಒಟ್ಟು ಅವಧಿ 8 - 6:30 = 1 ಗಂಟೆ 30 ನಿಮಿಷಗಳು. ಶಾಲಾ ಸಮಯ. ಶಾಲೆ ಆರಂಭವಾಗುವ ಸಮಯ 9:30 AM. ಶಾಲೆ ಅಂತ್ಯಗೊಳ್ಳುವ ಸಮಯ 4:30 PM. ಶಾಲೆ ನಡೆದ ಒಟ್ಟು ಅವಧಿ 12 - 9:30 + 4:30 = 7 ಗಂಟೆಗಳು. ಆಟದ ಸಮಯ. ಆಟ ಆರಂಭವಾಗುವ ಸಮಯ 5:30 PM. ಆಟ ಅಂತ್ಯಗೊಳ್ಳುವ ಸಮಯ 6:30 PM. ಆಡಿದ ಒಟ್ಟು ಅವಧಿ 6:30 - 5:30 = 1 ಗಂಟೆ. ಮಲಗುವ ಸಮಯ. ನಿದ್ರೆ ಆರಂಭವಾದ ಸಮಯ 9:30 PM. ನಿದ್ರೆ ಅಂತ್ಯಗೊಳ್ಳುವ ಸಮಯ 6 AM. ನಿದ್ರಿಸಿದ ಒಟ್ಟು ಅವಧಿ 12 - 9:30 + 6 ಒಟ್ಟಾರೆಯಾಗಿ 8 ಗಂಟೆ 30 ನಿಮಿಷಗಳು. ಇಲ್ಲಿಯವರೆಗೂ ಮಾಡಿದ ಚಟುವಟಿಕೆಯನ್ನು ಒಂದೇ ಕೋಷ್ಟಕದಲ್ಲಿ ತೋರಿಸಲಾಗಿದೆ. 24 ಗಂಟೆಗಳ ಸ್ವರೂಪ. ಏಳುವ ಸಮಯ ಬೆಳಗ್ಗೆ 6 ಗಂಟೆ. ಓದು ಆರಂಭವಾಗುವ ಸಮಯ 6:30. ಓದು ಅಂತ್ಯಗೊಳ್ಳುವ ಸಮಯ 8 ಗಂಟೆ. ಓದಿದ ಒಟ್ಟು ಅವಧಿ 8 - 6:30 ಒಟ್ಟಾರೆಯಾಗಿ 1 ಗಂಟೆ 30 ನಿಮಿಷಗಳು. ಶಾಲಾ ಸಮಯ. ಶಾಲೆ ಆರಂಭವಾಗುವ ಸಮಯ 9:30. ಶಾಲೆ ಅಂತ್ಯಗೊಳ್ಳುವ ಸಮಯ 16:30. ಶಾಲೆ ನಡೆದ ಒಟ್ಟು ಅವಧಿ 16:30 - 9:30 = 7 ಗಂಟೆಗಳು. ಆಟದ ಸಮಯ. ಆಟ ಆರಂಭವಾಗುವ ಸಮಯ 17:30. ಆಟ ಅಂತ್ಯಗೊಳ್ಳುವ ಸಮಯ 18:30. ಆಡಿದ ಒಟ್ಟು ಅವಧಿ 18:30 - 17:30 = 1 ಗಂಟೆ. ಮಲಗುವ ಸಮಯ. ನಿದ್ರೆ ಆರಂಭವಾಗುವ ಸಮಯ 21:30. ನಿದ್ರೆ ಅಂತ್ಯಗೊಳ್ಳುವ ಸಮಯ 6 ಗಂಟೆ. ನಿದ್ರಿಸಿದ ಒಟ್ಟು ಅವಧಿ 24 - 21:30 + 6 ಒಟ್ಟಾರೆಯಾಗಿ ನಿದ್ರಿಸಿದ ಅವಧಿ 8 ಗಂಟೆ 30 ನಿಮಿಷಗಳು. ಇಲ್ಲಿವರೆಗೂ ಮಾಡಿದ ಚಟುವಟಿಕೆಯನ್ನು ಒಂದೇ ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಧನ್ಯವಾದಗಳು.